ಕ್ಯಾನ್ಸರ್ ಯಾವಾಗಲೂ ಸಾಯಿಸೋದಿಲ್ಲ ಯಾರಿಗೂ, ಅದು ಸಾಯಿಸಿದ ಅಂದ್ರೆ ಅದು ಸುಳ್ಳು. ಅಮ್ಮಗೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಮನಸ್ಸಲ್ಲಿ ಬೇರೆ ಆಲೋಚನೆನೇ ಇಲ್ಲ. ಅಮ್ಮಗೆ ಹೆಂಗಾದ್ರೂ ಬದುಕಿಸ್ಕೋಬೇಕು. ಅಪ್ಪ ಇಲ್ಲಂದ್ರು ಎಲ್ಲ ಅಮ್ಮನೇ ಆಗಿದೆ. ನಮ್ಗೋಸ್ಕರ ಇಷ್ಟು ಮಾಡಿದ ನಮ್ಮ ಅಮ್ಮಗ ಹೆಂಗಾದ್ರೂ ಬದುಕಿಸ್ಕೋಬೇಕು. ನನ್ನ ಹೆಸರು ರೆಹಮತ್ ಬಿ. ಕರೀಂನಗರ್ ಡಿಸ್ಟ್ರಿಕ್ಟ್ ಜನಗುಂಟಲ್ಲಿ ಇರ್ತೀವಿ. ನನ್ನ ಚಿಕ್ಕ ವಯಸ್ಸಲ್ಲೇ ನನ್ಗೆ ಮದ್ವೆ ಮಾಡಿದ್ದಾರೆ. ಮದ್ವೆ ಆದ್ಮೇಲೆ 3 ವರ್ಷಕ್ಕೆ ಒಂದ್ ಮಗಳು ಹುಟ್ಟಿದ್ರು. ಆಮೇಲೆ 3 ವರ್ಷಕ್ಕೆ ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಅವಾಗಿಂದ ಸಣ್ಣವರಿದ್ದಾಗಿಂದ ನಮ್ಮ ಅಮ್ಮನೇ ನಮಗೆಲ್ಲ ನೋಡ್ಕೊಂಡಿದ್ದಾರೆ, ಇಲ್ಲಿವರೆಗೆ ತಗೊಂಡ್ಬಂದಿದ್ದಾರೆ. ಅಷ್ಟರಲ್ಲಿ ರೆಹಮತ್ ಬಿ ನಮ್ಮ ಅಕ್ಕ. ನಾವು 4 ಜನ ಅಕ್ಕ ತಂಗಿರು. ನಮ್ಮ ಅಕ್ಕ ಕೂಲಿ ಮಾಡ್ಕೊಂಡು ನಮ್ಮನ್ನ ಬೆಳೆಸಿದ್ಲು. ಹಾಗೆ ಕೂಲಿ ಮಾಡ್ತಾ ಇದ್ಲು. ಕೂಲಿ ಕೆಲಸ ಮಾಡ್ಕೊಂಡು ಅಂಗಡಿ ಕಡೆ ನೋಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ವಿದ್ಯಾಭ್ಯಾಸ ಕೊಟ್ಲು. ಕೂಲಿ ಕೆಲಸ ಮಾಡ್ಕೊಂಡೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ಲು. ನಾವು ಏನು ಇಲ್ದೆ ಇರೋವ್ರೆ, ನಾವು ಕೆಲಸ ಮಾಡ್ಕೊಂಡು ಜೀವನ ಕಲಿಯೋರೆ. ನಮ್ಮ ಹತ್ರನೂ ಏನು ಇರ್ತಾ ಇರ್ಲಿಲ್ಲ. ಡಾಕ್ಟರ್ಗಳೆಲ್ಲ ಹೇಳೋದು ಒಂದೇ ಮಾತು, ಬ್ರೆಸ್ಟ್ ಕ್ಯಾನ್ಸರ್ ಬಹಳ ಪ್ರಮಾದವಾದದ್ದು ಮತ್ತೆ ಕಷ್ಟ ಅಂತ ಹೇಳಿದ್ರು. ಆದ್ರೆ ನಾನು ನಂಬಿದ್ದೊಂದೇ, खुदा के घर में देर होता है लेकिन अंधेरा नहीं होता. ಒಂದ್ಸಲ ಸಡನ್ ಆಗಿ ಜ್ವರ ಬಂದಿತ್ತು. ಜ್ವರ ಬಂದು ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಕಡಿಮೆ ಆಗ್ಲಿಲ್ಲ. ಹುಸಿರಾಬಾದ್ ಹಾಸ್ಪಿಟ್ಲ್ಗೆ ಹೋದ್ವಿ. ನನ್ಗೆ ಆವಾಗ್ಲೇನೆ ಸ್ವಲ್ಪ ಗಡ್ಡೆ ತರ ಅನುಮಾನ ಬಂತು. ಅವಾಗ ಹೋದ್ರೆ ಏನಾಗಲ್ಲಮ್ಮ, ನಿನ್ಗೆ ಬ್ಲಡ್ ಇಲ್ಲ ಅಲ್ವಾ, ಅದಕ್ಕೆ ಅವಾಗ ಹಂಗೆ ಅನ್ಸುತ್ತೆ, ನಿನ್ಗೆ ಏನಾಗಲ್ಲ. ಹೌದು ನಿಜಾನೇನು ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ. ಮತ್ತೆ ಸ್ವಲ್ಪ ದಿನಕ್ಕೆ ಜಾಸ್ತಿ ಜ್ವರ ಬಂದ್ಬಿಟ್ಟಿತ್ತು. ಅಸಲ್ ತಿಂತಾ ಇಲ್ಲ, ಮಾತಾಡ್ತಾ ಇಲ್ಲ, ಬಹಳಷ್ಟು ವೀಕ್ ಆಗ್ಬಿಟ್ಟಿದ್ಲು. RMP ಡಾಕ್ಟರ್ ಕಡೆ ಹೋಗಿದ್ವಿ. ಫೀವರ್ ಕಡಿಮೆ ಆಗ್ತಾ ಇಲ್ಲ, ಈ ತರ ಗಡ್ಡೆ ಇದೆ ಅಂತ ಹೇಳಿದ್ರು. ಮತ್ತೆ ಬಹಳ ಕಷ್ಟ ಅಂತ ಹೇಳಿದ್ರು. ಬಯಾಪ್ಸಿಸ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಎಲ್ಲಿ ಮಾಡಿಸ್ಬೇಕು ಅಂತ ನಾವು ಕೇಳಿದ್ರೆ ಅದು ಇಲ್ಲೆಲ್ಲ ರಿಪೋರ್ಟ್ಸ್ ಬರೋದಕ್ಕೆ ಬಹಳಷ್ಟು ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಬರ್ದ್ರು ಸಾರು. ಹಾಸ್ಪಿಟಲ್ ಹೋದ್ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು. ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿವಿ. ಫಸ್ಟ್ ರಿಪೋರ್ಟ್ ನಲ್ಲಿ ನಾರ್ಮಲ್ ಅಂತ ಬಂತು. ನಾರ್ಮಲ್ ಗಡ್ಡೆ ಅಂತೇಳಿ ಸರ್ಜರಿ ಮಾಡಿಸಿದ್ರು. ಸರ್ಜರಿ ಮಾಡಿದ್ಮೇಲೆ ಕೂಡ ಆ ಗಡ್ಡೆಗೆ ಕೂಡ ಟೆಸ್ಟ್ ಕಳಿಸ್ತಿದ್ವಿ ಅಂತ ಹೇಳಿದ್ರು. ಆ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ಕೂಡ ಒಂದು ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಗಡ್ಡೆ ಟೆಸ್ಟ್ ಕಳಿಸಿದ್ಮೇಲೆ ರಿಪೋರ್ಟ್ ಬರಕ 1 ತಿಂಗಳಾಯ್ತು. ಅಷ್ಟರಲ್ಲಿ ನಮ್ಮ ಮನೇಲಿ ಹಬ್ಬ ನಡೆಸ್ತಿದ್ವಿ. ಆ ಹ್ಯಾಪಿನಲ್ಲಿರುವಾಗ ಸಡನ್ ಆಗಿ ನನಗೊಂದು ಕಾಲ್ ಬಂತು. ಆ ಕಾಲಲ್ಲಿ ನಿಮ್ದು ಬಯಾಪ್ಸಿ ರಿಪೋರ್ಟ್ ಬಂತು ಅಂತ ಹೇಳಿದ್ರು. ಆ ರಿಪೋರ್ಟ್ ನಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. ನೀವು ಮತ್ತೆ ಹಾಸ್ಪಿಟಲ್ಗೆ ಬರಬೇಕು, ಆ ಬ್ರೆಸ್ಟ್ ಎಲ್ಲ ತೆಗೆದು ಬಿಡಬೇಕು ಅಂತ ಹೇಳಿದ್ರು. ಇಲ್ಲಂದ್ರೆ ಅದೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ನಮ್ಮ ಮಗ ನನ್ಗೆ ಆ ವಿಷಯ ಏನು ಹೇಳಿಲ್ಲ. ನನಗೆ ಕ್ಯಾನ್ಸರ್ ಅನ್ನೋ ವಿಷಯ ಅವ್ರಿಗೆ ಗೊತ್ತು. ಆಮೇಲೆ ಹಾಸ್ಪಿಟ್ಲ್ಗೆ ಹೋದ್ವಿ. ಹಾಸ್ಪಿಟ್ಲ್ ಹೆಸರು ನೋಡ್ಬಿಟ್ಟು ನನ್ಗೆ ಅರ್ಥ ಆಯ್ತು. ಏನು ಅಂತ ಕೇಳಿದ್ರೆ ಆವಾಗ ಹೇಳ್ತಿದ್ದಾನೆ, ಅಮ್ಮ ಈ ಥರ ಆಗಿದೆ, ಏನಾಗಲ್ಲ, ನಾನು ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ, ಟೆನ್ಷನ್ ತಗೋಬೇಡ ಅಂತ ಹೇಳ್ದೆ. ಅವಳು ತುಂಬಾ ಕಷ್ಟಪಟ್ಟು ಆ ಮಕ್ಕಳನ್ನೆಲ್ಲ ಬೆಳೆಸಿದ್ಲು. ಇದುವರೆಗೂ ಅವಳಿಗೇನು ಆಗೇ ಇಲ್ಲ. ಇವಾಗ ಈ ವಿಷಯ ಗೊತ್ತಾದ್ಮೇಲೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ತಡ್ಕೊಳಕ್ ಆಗ್ತಾ ಇಲ್ಲ. ಏನು ಕಷ್ಟ ಪಡ್ಬೇಡಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ನಾನೇ ಸಮಾಧಾನ ಮಾಡ್ತಾ ಇದ್ದೀನಿ. ಇವಾಗ ಏನು ಟೆನ್ಷನ್ ತಗೋಬೇಡಿ, ಏನು ಆಗಲ್ಲ, ತುಂಬಾ ಜನ ಇದು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನೇ ಸಮಾಧಾನ ಮಾಡಿ ಹೇಳಿದ್ದೀನಿ. ನನಗೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಇಷ್ಟು ದಿನ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ, ಅವ್ರಿಗೆ ಮದುವೆ ಮಾಡಿಲ್ಲ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿಲ್ಲ ಅಂದ್ಬಿಟ್ಟು ಅದೇ ಟೆನ್ಷನ್ನಲ್ಲಿ ಭಯ ಪಡ್ತಾ ಇದ್ದೀನಿ. ಅವ್ರ ಮದುವೆ ನೋಡ್ತೀನೋ ನೋಡಲ್ವೋ ಅನ್ನೋ ಟೆನ್ಷನ್. ಇನ್ನ ಹಾಸ್ಪಿಟಲ್ಗೆ ಹೋಗಿವಿ, ಸರ್ಜರಿ ಮಾಡಿಸಿದ್ವಿ, ಬ್ರೆಸ್ಟ್ ಎಲ್ಲ ತೆಗ್ಸಿದ್ವಿ. ಅವಾಗ ಕೂಡ ಎಲ್ಲ ಕಡಿಮೆ ಆಗಲ್ಲ. ಮತ್ತೆ ರೇಡಿಯೇಷನ್, ಕೀಮೋಥೆರಪಿ ಇಂಥವೆಲ್ಲ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರು. ನಮ್ಗೆ ಫೈನಾನ್ಷಿಯಲ್ ಆಗಿ ಯಾವ ಸಪೋರ್ಟು ಇಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಇಷ್ಟು ಖರ್ಚಾಗುತ್ತೆ ಅಂತ ಆಲೋಚನೆ ಕೂಡ ಇಲ್ಲ. ಇವಾಗೆ ನಾವು ಬಹಳಷ್ಟು ಮಾರ್ಕೊಂಡು ಹಾಸ್ಪಿಟಲ್ಗೆ ಖರ್ಚೆಲ್ಲ ಮಾಡಿದ್ವಿ. ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ. ನನ್ನ ಕಡೆ ಅಷ್ಟೊಂದು ಅಮೌಂಟ್ ಕೂಡ ಇರಲ್ಲ.
ಎಲ್ಲಾದ್ರೂ ಸಾಲ ತಗೊಂಡ್ ಬಂದು ಆಮೇಲೆ ಕಟ್ಟಷ್ಟು ಧೈರ್ಯ ಕೂಡ ನನ್ಗಿಲ್ಲ. हमें सिर्फ खुदा पर विश्वास रखते, खुदा किसी न किसी रूप में हमें मदद करते. ನಮ್ಮ ಅಮ್ಮ ಅವ್ರ ಮಾಮ ನಮಗೆ ತಾತ ಆಗ್ತಾರೆ. ಅವರೇ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಪುನರ್ಜನನ್ನ ನೋಡಿದ್ರಂತೆ. ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಪುನರ್ಜನ್ ಹಾಸ್ಪಿಟಲ್ಗೆ ಹೋಗು, ಅವರು ಚೆನ್ನಾಗಿ ನೋಡ್ತಾರೆ ಅಂತ ತಿಳಿಸಿದ್ರು. ಅವ್ರು ಹೇಳಿದ್ದು ನಿಜವಾ ಸುಳ್ಳ ಅವನ್ನೆಲ್ಲ ತಿಳ್ಕೊಂಡಂತೇಳಿ ನಾನು ಪುನರ್ಜನ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ನಾನು ಬಹಳಷ್ಟು ಪೇಷಂಟ್ಗಳನ್ನ ಕಲಿತೆ. ಒಂದು 10 ಪೇಷಂಟ್ಗಳನ್ನ ಕಲ್ತಾದ್ಮೇಲೆ ನನಗೆ ನಂಬಿಕೆ ಬಂತು. ಅವಾಗ ನಾನು ನಮ್ಮ ಅಮ್ಮನ ಕರ್ಕೊಂಡು ಪುನರ್ಜನ ಹಾಸ್ಪಿಟಲ್ಗೆ ಬಂದೆ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ನಮ್ಮ ಅಮ್ಮನ್ ಚೆಕ್ ಮಾಡಿದ್ರು. ಎಲ್ಲೋದ್ರೂ ಕೂಡ ರೇಡಿಯೇಷನ್, ಕೀಮೋಥೆರಪಿ ಅದ್ರ ಬಗ್ಗೆನೇ ಹೇಳಿದ್ರು. ಅದು ಮಾಡಿಸಿದಾದ್ಮೇಲೆ ಕೂಡ ಬದುಕ್ಬೋದು ಅಂತ ಹೋಪ್ ಆದ್ರೂ ನಮಗೆ ಕೊಟ್ಟಿಲ್ಲ. ಈ ಪುನರ್ಜನಕ್ಕೆ ಹೋದ್ಮೇಲೆ ನಮ್ಗೆ ಒಳ್ಳೆ ಹೋಪ್ ಕೊಟ್ರು. ನೀವೇನ್ ಭಯಬೀಳ್ಬೇಡ್ರಿ ಅಂತ ಧೈರ್ಯನ ಕೊಟ್ರು. ಆ ಧೈರ್ಯದಿಂದನೇ ನಮಗೆ ಆದಷ್ಟು ನಂಬಿಕೆ ಬಂತು. ಫಸ್ಟ್ ಸ್ಕ್ಯಾನ್ ಮಾಡಿಸಿ ಆದ್ಮೇಲೆ ಮತ್ತೆ 6 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿಸ್ಕೊಂಡು ಆ ಡಿಫ್ರೆನ್ಸ್ ನೋಡ್ಕೊಳ್ರಿ ಅಂತ ಹೇಳಿದ್ರು. ಫಸ್ಟ್ ಸ್ಕ್ಯಾನ್ ಮಾಡಿಸಿ ಆದ್ಮೇಲೆ 6 ತಿಂಗಳಾದ್ಮೇಲೆ ಸ್ಕ್ಯಾನ್ ಮಾಡಿಸಿದ್ಮೇಲೆ ಆ ಬೇಸ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು 1 ತಿಂಗಳದು ಮೆಡಿಸಿನ್ಸ್ ತಗೊಂಡ್ವಿ. ಇದಕ್ಕಿಂತ ಮುಂಚೆ ಚೆನ್ನಾಗಿ ತಿಂತಿದ್ದಿಲ್ಲ, ಬಹಳಷ್ಟು ನೀರಸವಾಗಿರ್ತಿದ್ರು. ತಿಂದಿದ ತಕ್ಷಣನೇ ವಾಮಿಟಿಂಗ್ ಮಾಡ್ಕೊಂತಿದ್ರು. ಮೆಡಿಸಿನ್ ಯೂಸ್ ಮಾಡಿದ್ರ 1 ತಿಂಗಳಿಂದಾನೇ ಊಟ ಮಾಡೋದು ಸ್ಟಾರ್ಟ್ ಮಾಡಿದ್ರು. 2ನೇ ತಿಂಗಳಿಂದ ನೀರಸ ಬಹಳಷ್ಟು ಕಡಿಮೆ ಆಯ್ತು. 2ನೇ ತಿಂಗಳಿಂದಾನೇ ಬಹಳಷ್ಟು ಆಕ್ಟಿವ್ ಆಗ್ಬಿಟ್ರು. ಇನ್ನ ಸಾರ್ ಹೇಳಿದ್ದೆಲ್ಲ ಕರೆಕ್ಟೇ ಅಂತೇಳಿ ನಮ್ಗೆ ನಂಬಿಕೆ ಬಂತು. ಆ ಮೆಡಿಸಿನ್ಸ್ ನ ಹಂಗೆ ಕಂಟಿನ್ಯೂ ಮಾಡಿ ನಾವು 6 ಮಂತ್ ಕಂಪ್ಲೀಟ್ ಮಾಡಿದ್ವಿ. ಆ 6 ಮಂತ್ಸ್ ಆದ್ಮೇಲೆ ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂತು. ಅವಾಗಿನ ರಿಪೋರ್ಟ್ ಮತ್ತೆ ಇವಾಗಿನ ರಿಪೋರ್ಟ್ ಮಧ್ಯ ಬಹಳಷ್ಟು ವ್ಯತ್ಯಾಸ ಬಂತು. ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಡಾಕ್ಟರ್ ಹೇಳಿದ್ದನ್ನ ನಂಬಿ ನಮ್ಮ ಮಗ ಆ ಮೆಡಿಸಿನ್ ಎಲ್ಲ ತಗೊಂಬಂದ್ರು. ನನ್ನ ಮಗನ ಮೇಲೆ ಇರೋ ನಂಬಿಕೆ ಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಪ್ರಸ್ತುತಕ್ಕೆ ನಾನು ತುಂಬಾ ಆಕ್ಟಿವ್ ಆಗ್ಬಿಟ್ಟಿದ್ದೀನಿ. ನನ್ನ ಮಗನ್ನ ತುಂಬಾ ಜನ ತುಂಬಾ ಮಾತುಗಳಂದ್ರು, ಆದ್ರೂ ನಾವೇನು ಅದನ್ನ ಇಡಿಸ್ಕೊಂಡ್ಲಿಲ್ಲ. ಅರೆ ನೀನ್ ಮಾಡಿದ್ದೆ ಕರೆಕ್ಟ್ ಅಂದ್ಬಿಟ್ಟು ಜನರೆಲ್ಲರೂ ನನ್ನ ಮಗನ್ನ ಮೆಚ್ಕೊಂತಾ ಇದ್ದಾರೆ. ಅಮ್ಮ ವಿಷಯದಲ್ಲಿ ಪುನರ್ಜನ ರೂಪದಲ್ಲಿ ಬಹಳಷ್ಟು ಸಹಾಯವಾಯಿತು. ಇದನ್ನು ನೋಡಿದ ಯಾರಿಗಾದರೂ ಇದು ಒಂದು ಕಥೆಯಂತೆ ಕಾಣಿಸಬಹುದು. ಆದರೆ ಇದು ಅವರ ಎಲ್ಲಾ ನೋವುಗಳನ್ನು ಹಾರವಾಗಿ ಹೆಣೆದ ವಿಜಯದ ಕಥೆ. ಎಲ್ಲಾ ಪ್ರತಿಕೂಲಗಳ ವಿರುದ್ಧ ನಿಂತ ಧೈರ್ಯಶಾಲಿ ಮಹಿಳೆಯ ವಿಜಯದ ಕಥೆ. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನು